ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ ಬನ್ನಿ. ಇನ್ನು ಕೇರಳ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಕೇರಳದ ದೇಗುಲಗಳಲ್ಲಿ ಮಹಿಳೆಯರಿಗೆ ವಸ್ತ್ರ ಸಂಹಿತೆ ನೀತಿಯನ್ನ ಜಾರಿ ಮಾಡುವ ಅಧಿಕಾರವನ್ನ ಆಯಾ ದೇಗುಲಗಳ ಪ್ರಧಾನ ಅರ್ಚಕರಿಗೆ ನೀಡಲಾಗಿದೆ. ಈ ಹಿಂದೆ ಕೂಡ ಇದನ್ನ ಪ್ರಶ್ನಿಸಿ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಲಾಗಿತ್ತು. ಅಂದ್ರೆ ಮಹಿಳೆಯರು ಈಗ ಜೀನ್ಸ್ ಪ್ಯಾಂಟ್ ಹಾಕೊಂಡು, ಚೂಡಿದಾರ್ ಹಾಕೊಂಡು, ಯಾವ ರೀತಿ ಬೇಕಾದರೂ ಡ್ರೆಸ್ಗಳನ್ನ ಹಾಕೊಂಡು ದೇವಸ್ಥಾನವನ್ನ ಪ್ರವೇಶ ಮಾಡಬಹುದಾಗಿತ್ತು. ಆದರೆ ಇನ್ನು ಮುಂದೆ ಮಹಿಳೆಯರು ಒಂದು ವಸ್ತ್ರ ಸಂಹಿತೆ ಅಂತಕ್ಕಂಥದ್ದು ಜಾರಿಯಾಗುತ್ತೆ. ಸೀರೆಯನ್ನ ಉಟ್ಟಿಕೊಂಡೇ ಹೋಗಬೇಕು ದೇವಸ್ಥಾನದ ಒಳಗೆ ಅಂತಕ್ಕಂಥದ್ದು, ಅಥವಾ ಬೇರೆ ಒಂದು ನಿರ್ಧಾರ, ಅದಕ್ಕೆ ಬದ್ಧರಾಗೇ ಇರಬೇಕಾಗುತ್ತೆ. ಚೂಡಿದಾರ್ ಧರಿಸಲು ಅನುಮತಿ ನೀಡಿದ್ದ ಪದ್ಮನಾಭ ಸ್ವಾಮಿ ದೇಗುಲ ಆಡಳಿತ ಮಂಡಳಿ ಅದನ್ನ ಕೂಡ ಪ್ರಶ್ನೆ ಮಾಡಲಾಗಿತ್ತು. ಆದರೆ ಆಡಳಿತ ಮಂಡಳಿ ಆದೇಶವನ್ನ ವಜಾಗೊಳಿಸಿ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಪ್ರಮುಖವಾಗಿ ವಸ್ತ್ರ ಸಂಹಿತೆ ನೀತಿ ಕೇರಳದ ದೇಗುಲಗಳಲ್ಲಿ ಈಗ ಜಾರಿಗೆ ಬರ್ತಾ ಇರತಕ್ಕಂಥದ್ದು. ಈ ಒಂದು ಆದೇಶವನ್ನ ಕೇರಳ ಹೈಕೋರ್ಟ್ ನೀಡಿದೆ. ದೇಗುಲದ ಪ್ರಧಾನ ಅರ್ಚಕರಿಂದ ವಸ್ತ್ರ ಸಂಹಿತೆ ನಿರ್ಧಾರ ಆಗುತ್ತೆ ಅನ್ನುವಂತಹ ಒಂದು ಆದೇಶ ಈಗ ಕೇರಳ ಹೈಕೋರ್ಟ್ನಿಂದ ಹೊರಬಿದ್ದಿರುವಂಥದ್ದು. ಹಾಗಾಗಿ ಆಯಾ ದೇಗುಲಗಳ ಪ್ರಧಾನ ಅರ್ಚಕರು ಇದರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಬೇಕಾಗುತ್ತೆ. ಕೇರಳದ ದೇಗುಲಗಳಿಗೆ ಮಹಿಳೆಯರು ಚೂಡಿದಾರ್ ಧರಿಸಿ ಹೋಗುವಂತಿಲ್ಲ. ಚೂಡಿದಾರ್ ಅಂತಾನೆ ಅಲ್ಲ, ಜೀನ್ಸ್ ಪ್ಯಾಂಟ್ ಆಗ್ಬೋದು, ಮತ್ತೊಂದಾಗ್ಬೋದು, ಯಾವುದೇ ಒಂದು ಮಾಡ್ ಡ್ರೆಸ್ಗಳನ್ನ ಹಾಕೊಂಡು ಹೋಗಂಗಿಲ್ಲ. ಪ್ರಧಾನ ಅರ್ಚಕರು ಒಂದು ವಸ್ತ್ರ ಸಂಹಿತೆಯನ್ನು ನಿಗದಿ ಮಾಡ್ತಾರೆ. ಆ ದೇಗುಲದ ಒಳಗಡೆ ಹೋಗಬೇಕು ಅಂತಂದ್ರೆ ಸೀರೆಯನ್ನೇ ಉಟ್ಟುಕೊಂಡು ಹೋಗಬೇಕು ಅಂತನೋ ಏನೋ. ಸೊ ಅದರ ಪ್ರಕಾರ ಇನ್ನು ಮುಂದೆ ಅಲ್ಲಿ ನಡೆಯುತ್ತೆ. ರಾಜ್ಯದಲ್ಲಿ ಎಲ್ಲಿ ನೋಡಿದ್ರೂ ಕೂಡ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಎಲ್ಲೆಡೆಯಿಂದ ವ್ಯಕ್ತವಾಗ್ತಾ ಇದೆ. ಮತ್ತು ಕರ್ನಾಟಕ ಭ್ರಷ್ಟಾಚಾರದಲ್ಲಿ ಇಷ್ಟರ ಮಟ್ಟಿಗೆ ಫಾಸ್ಟ್ ಫಾರ್ವರ್ಡ್ ಆಗಿದೆಯಾ? ಎಲ್ಲಿ ನೋಡಿದ್ರೆ ಅಲ್ಲಿ ಕಪ್ಪು ಕುಳಕಗಳು ಸಿಕ್ಕಿ ಬೀಳ್ತಾ ಇವೆ. ಇತ್ತೀಚೆಗಷ್ಟೇ ಐಟಿ ದಾಳಿಯಲ್ಲಿ ಚಿಕ್ಕರಾಯಪ್ಪ ಜಯಚಂದ್ರ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೆದ್ದಿದ್ರು. 150 ಕೋಟಿ ರೂಪಾಯಿ ಬೇನಾಮಿ ಆಸ್ತಿ ಬಹಿರಂಗ ಆಗಿತ್ತು. ಇದೀಗ ಆ ಪಟ್ಟಿಗೆ ಮತ್ತೊಬ್ಬ ಕೆಎಎಸ್ ಅಧಿಕಾರಿ ಸೇರ್ತಾ ಇದ್ದಾರೆ. ಅವರ ಹೆಸರು ದಿ ಗ್ರೇಟ್ ಭೀಮಾ ನಾಯಕ್. ಪ್ರಧಾನಿ ನರೇಂದ್ರ ಮೋದಿಗೆ ಗಣಿ ಧನಿ ಜನಾರ್ದನ್ ರೆಡ್ಡಿ ಶಾಕ್ ಕೊಟ್ಟಿದ್ದಾರೆ ಅನ್ಸುತ್ತೆ. ನೋಟು ನಿಷೇಧದ ಬಳಿಕ ಕೋಟಿ ಕೋಟಿ ರೂಪಾಯಿ ಮೊತ್ತದ ಹಳೆಯ ನೋಟುಗಳು ವಿನಿಮಯ ಆಗಿದ್ದಾವೆ.